ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಯ್ಟ್ ಲಾಸ್ ಮಿಕ್ಸ್ ಯೂಸ್ ಮಾಡಿಕೊಂಡು ನಾನು ಹೇಗೆ ವೆಯ್ಟ್ ಲಾಸ್ನ ಮಾಡಿಕೊಂಡೆ. ಆಫ್ಟರ್ ಡೆಲಿವರಿ ವೆಯ್ಟ್ ಗೇನ್ ಆಗೋದು ಇದ್ದೇ ಇರುತ್ತೆ. ಆದರೆ ಯಾವುದೇ ಥರ ಫುಡ್ ಕಂಟ್ರೋಲ್ ಮಾಡಿದ್ರೂ ಒಂದು ಥರದ ಬೆಲ್ಲಿ ಅಥವಾ ಒಂದು ಥರದ ಬೊಜ್ಜು ನಮ್ಮ ಹೊಟ್ಟೆ ಸುತ್ತ ಇರುತ್ತೆ. ಜೊತೆಗೆ ವೆಯ್ಟ್ ಕೂಡ ಆಟೋಮೆಟಿಕ್ಕಾಗಿ ಗೇನ್ ಆಗುತ್ತೆ. ಕಾರಣ ಏನಂದರೆ, ಮಕ್ಕಳಿಗೆ ಹಾಲಿನ ಕೊರತೆ ಆಗಬಾರ್ದು ಅಂತ ನಾವು ಸೇವಿಸುವಂಥ ಒಂದು ಫುಡ್, ಅದರಿಂದನೇ ನಮಗೆ ಬೊಜ್ಜು ಬಂದಿರುತ್ತೆ ಅಥವಾ ಒಂದು ಕೊಬ್ಬಿನಾಂಶ ಅನ್ನೋದು ಬೆಳ್ಕೊಂಡಿರುತ್ತೆ. ಅದನ್ನು ಕಮ್ಮಿ ಮಾಡೋದಕ್ಕೆ ಹುರುಳಿಕಾಳು ಅದನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ಗಂಜಿ ಮಿಕ್ಸನ್ನು ನಾನು ಇವತ್ತು ಕುಡಿತಾ ಇದ್ದೀನಿ. ನಾನು ಇದನ್ನು ಆಲ್ಮೋಸ್ಟ್ 3 ಮಂತಿಂದ ಕುಡಿತಾ ಇದ್ದೀನಿ. ನನ್ನ ವೆಯ್ಟ್ ಲಾಸ್ಗೆ ಇದೊಂದು ತುಂಬಾ ಸಹಾಯ ಆಗಿದೆ. ಜೊತೆಗೆ ನಾನು ಸ್ವಲ್ಪ ಫುಡ್ ಕಂಟ್ರೋಲ್ನ ಮಾಡಿದ್ದೀನಿ, ಆದರೆ ಯಾವುದೇ ಥರ ಎಕ್ಸಸೈಸ್ ಎಲ್ಲ ಮಾಡ್ತಾ ಇಲ್ಲ. ಯಾಕಂದರೆ ಎಕ್ಸಸೈಸ್ ಮಾಡೋಷ್ಟು ಪೇಷನ್ಸ್ ಕೂಡ ನನಗಿಲ್ಲ, ಜೊತೆಗೆ ಟೈಮ್ ಕೂಡ ನನಗೆ ಸಿಗ್ತಾ ಇಲ್ಲ. ಆದರೆ ನಾನು ದಿನದಲ್ಲಿ ಒಂದು ಟೈಮ್ ಈ ಗಂಜಿನ ಕುಡಿತೀನಿ. ಈ ಗಂಜಿನ ಮಾಡ್ಕೊಳ್ಳೋದಕ್ಕೆ ನಾನು 1 ಗ್ಲಾಸ್ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೆ. ಜೊತೆಗೆ 2 ಸ್ಪೂನು ನಾನು ಮಾಡಿರುವಂಥ ವೆಯ್ಟ್ ಲಾಸ್ ಮಿಕ್ಸನ್ನು ನೀರಲ್ಲಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಬಿಡಿಸ್ಕೊಂಡು ಇದನ್ನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನೀರು ಕುದಿ ಬಂದಮೇಲೆ ಇದನ್ನು ಸೇರಿಸ್ಕೋಬೇಕು. ಯಾವುದೇ ಥರ ಗಂಟಾಗಬಾರ್ದು. ಈ ರಾಗಿ ಅಂಬಲಿ ಎಲ್ಲ ಯಾವ ರೀತಿಯಲ್ಲಿ ಮಾಡ್ತೀರಾ ಅದೇ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ಕೇಳಿದರೆ, ಆಗಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದಂಥ ಕಪ್ಪು ಅಕ್ಕಿ ಅಂದರೆ ಕರುಪು ಕವನಿ ಅಕ್ಕಿ ಅಂತ ಸಿಗುತ್ತೆ. ಅಂದರೆ ಕರುಪು ಕವನಿ ಅರಸಿ ಅಂತ ತಮಿಳ್ನಾಡು ಕಡೆ ಹೇಳ್ತಾರೆ. ಅದಕ್ಕೆ ಹುರುಳಿಕಾಳು, ಹೆಸರು ಬೇಳೆ, ಜೊತೆಗೆ ಪೆಪ್ಪರ್ ಅಂದರೆ ಕಾಳು ಮೆಣಸು, ಜೀರಿಗೆ, ಜೊತೆಗೆ ಒಣಗಿರುವಂಥ ಬೆಳ್ಳುಳ್ಳಿನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಯೂಸ್ ಮಾಡೋದು ನಾನು 3 ಮಂತಿಂದ ಯೂಸ್ ಮಾಡ್ತಾ ಇದ್ದೇನೆ. ಫಸ್ಟ್ ನಾನು ಇದನ್ನು ಒಂದು ಯೂಟ್ಯೂಬರ್ ಕಡೆಯಿಂದನೇ ತರಿಸ್ಕೊಂಡಿದ್ದೆ. ಅದು ನೋಡಿನೇ ನಾನು ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇದನ್ನು ನಾನು ಸೇಲ್ ಕೂಡ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ನಿಮಗೇನಾದರೂ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಬರೀ ಹೆಂಗಸರಿಗೆ ಅಷ್ಟೇ ಅಲ್ಲ, ಗಂಡಸರಿಗೂ ನೈಟಲ್ಲಿ ಒಂದು ಟೈಮು ನೀವು ಈ ಗಂಜಿನ ಕುಡ್ಕೊಂಡು ಮಲಗಿದರೆ ಸಾಕು. ವಿತಿನ್ 15 ಡೇಸಲ್ಲಿ ನಿಮ್ಮ ವೆಯ್ಟ್ ಲಾಸ್ ನಿಮಗೆ ಗೊತ್ತಾಗುತ್ತೆ. ಅಂದರೆ ವೆಯ್ಟ್ ಲಾಸ್ ಆಗ್ತಾ ಇರೋದು ನಿಮಗೆ ಗಮನಕ್ಕೆ ಬರುತ್ತೆ. ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಕೇಳಿದರೆ, 1 ತಿಂಗಳಿಗೆ ನೀವು ಆರಾಮಾಗಿ 3 ರಿಂದ 4 kg ಕಮ್ಮಿ ಮಾಡ್ಕೋಬಹುದು. ಯಾವುದೇ ಥರ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ, ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಥರ ಅಂದರೆ ಏನೇ ಕೆಮಿಕಲ್ ಐಟಮ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಗಂಜಿನ ಕುಡಿದ್ರೆ ಸಾಕು. ಅದು ದಿನದಲ್ಲಿ ಒಂದು ಟೈಮ್, ಒಂದು ಊಟನ, ಒಂದು ಮೀಲ್ನ ಸ್ಕಿಪ್ ಮಾಡಿಬಿಟ್ಟು ಆ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಂಜಿನ ಕುಡೀರಿ. ಇಷ್ಟೇ ಕುಡಿಬೇಕು ಅಷ್ಟೇ ಕುಡಿಬೇಕಂತಲ್ಲ, ಒಂದು ಚೊಂಬು ಕೂಡ ಮಾಡ್ಕೊಂಡು ಕುಡಿಬೋದು. ಇದ್ರ ಜೊತೆಗೆ ಮೊಸರು ಅಥವಾ ಮಜ್ಜಿಗೆನ ಸೇರಿಸ್ಕೊಂಡು ಕುಡಿಬೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಕಮ್ಮಿ ತಿಂದರೆ ಒಳ್ಳೆಯದು. ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ರುಚಿಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಗಂಜಿ ರೆಡಿ ಆಗಿದೆ. ಇದನ್ನು ಈ ಕಪ್ಪಲ್ಲಿ ಅಂದರೆ ಈ ಗ್ಲಾಸಲ್ಲಿ ನಾನು ಕುಡಿತಾ ಇರುವಂಥದ್ದು. ನೈಟ್ ಊಟನ ಸ್ಕಿಪ್ ಮಾಡಿಬಿಟ್ಟು ಈ 1 ಗ್ಲಾಸ್ ಫುಲ್ಲು ನಾನು ಕುಡಿತೀನಿ. ಜಾಸ್ತಿ ಬೇಕು ಅಂದರೆ 1 ಚೊಂಬಷ್ಟು ಮಾಡ್ಕೊಳ್ತೀನಿ, ಜಾಸ್ತಿ ಹೊಟ್ಟೆ ಹಸಿವು ಇರುವಾಗ. ಇದಕ್ಕೆ 1 ಸ್ಪೂನು ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರುತ್ತೆ ಅಂತ. ಬೆಳಗಿನ ತಿಂಡಿಗೆ ಏನಾದ್ರು ನೀವು ಕುಡಿತೀರಾ ಅಂದರೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಜೊತೆಗೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಈ ಸೆಕೆಗಂತೂ ಈ ಥರ ಫುಡ್ಡು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ಗೆ. ನಿಮಗೆ ಈ ವೆಯ್ಟ್ ಲಾಸ್ ಮಿಕ್ಸ್ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು. ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮುದುಕರು, ಮಕ್ಕಳು, ಗಂಡಸರು, ಹೆಂಗಸರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ದಯವಿಟ್ಟು ಟ್ರೈ ಮಾಡಿ. ಮನೆಯಲ್ಲೇ ಸಾಧ್ಯ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಆರ್ಡರ್ ಮಾಡಿ ಬುಕ್ ಮಾಡ್ಕೊಳ್ಳಿ.